ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್. ಅದರಲ್ಲೂ ಅವ್ರು ಹೇಳದಂತಹ ನರೇಷನ್ನ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಬಹಳ ಅಟ್ರಾಕ್ಟ್ ಮಾಡ್ತಾವ್. ಈ ಥರನೂ ಹೇಳ್ಬೋದಲ್ಲ ಈ ಕಥೆನ, ಎಲ್ಲ ಸೀರಿಯಸ್ ಆಗಿ ಅಲ್ಲ ಇದನ್ನು ಫನ್ನಿ ವೇಯಲ್ಲೂ ಹೇಳ್ಬೋದು ಅಂತ ಹೇಳದಂತ. ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸ ರಾಜ್ ಅವ್ರ ಕಥೆ ಹೇಳ್ತಾರೆ ಅಂದ್ರು. ನನ್ನ ತಲೆಯಲ್ಲಿ ಏನು ಅಂದ್ರೆ, ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು, ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ. ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ, ಬೇರೆ ಥರದ್ದೇನೋ ತಂದಿರ್ತಾರೆ, ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು. ಸೊ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೋಕಿಲ್ ಅವರು ಬರ್ತಾರೆ ಇಲ್ಲ ಆಯ್ತು. ಅದಾದ್ಮೇಲೆ ಸರ್ 8 ಜನ ಹುಡುಗಿರು ಬರ್ತಾರೆ ಅಂದ್ರು. ಓಕೆ, ಮರ್ಡರ್ ಮಾಡಿಸ್ಬೋದಾ ಇವಾಗ ನನ್ನ ಕೈಯಲ್ಲಿ? ಬ್ಯೂಟಿಫುಲ್ 8 ಜನ ಹುಡುಗಿರು ಬರ್ತಾರೆ ಸರ್. ಸಾಂಗು ಸರ್ ಅಂದ್ರು. ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ, ತಿರ್ಗಾ ಬೇರೆಯವರೆಲ್ಲ 1 ಹುಡುಗಿ 2 ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಇವ್ರು ಅಷ್ಟಕ್ಕಲ್ಲಿ ಇರುತ್ತೆ ಎಲ್ಲ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ ಆಫ್ಟರ್ ಒಂದು ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ, ಸಿನಿಮಾದ ಒಂದು 12ನೇ ನಿಮಿಷ 15ನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತಗೊಳುತ್ತೆ ಸಿನಿಮಾ. ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ. ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಿಜ ಹೇಳ್ತೀನಿ, ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ್ ಅವರು. ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ಅಂತ. ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್, ವರ್ಷಕ್ಕೊಂದು ತಕೊಂಬಿಡಿದೆ. ನನಗೆ ಎಷ್ಟು ಕಂಫರ್ಟಬಲ್ ಆಯ್ತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೂ ಹ್ಯಾಟ್ಸ್ ಆಫ್ ಅಪ್ಪ. ಅವರು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು, ಬಂದ್ರು, ಎಲ್ಲ ನೋಡಿದ್ರು, ಹೀಗೆಲ್ಲ ನೋಡಿದ್ರು. ನಾವು 600-700 ಜನ ಇದ್ದೀವಿ ಸರ್, ಡ್ಯಾನ್ಸರ್ಸ್ ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಒಂದು 600-700 ಜನ ಇದ್ದೀವಿ. ಬಂದ್ರು, ಇವರಿಬ್ರೇನೋ ಮಾತಾಡ್ತಿದ್ದಾರೆ, ಬಂದು ಕೇಳು ಏನ್ ನಡೀತಾ ಇದೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ. ನನ್ನ ಕರಿಯರ್ ಅಲ್ಲಿ ಗಾಳಿಪಟ 2 ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು. ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ, ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ. ಒಬ್ಬ ರಾಜು ಸರ್ ಹೇಳಿದ್ರು, ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇ ಅಲ್ಲಿ ಎಲ್ಲ ತಗೊಂಡ. ಅಲ್ಲ ಹಾಗಲ್ಲ ಆಗಿತ್ತು. ಕಥೆ ಯಾವ ತರ ಇತ್ತು, ಸೀನ್ಗಳು ಇವ್ರು ಯಾವ ತರ ಕೊಡೋರು ನಮ್ಗೆ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು. ಸೈಲೆಂಟ್ ಆಗಿ ಹೇಳೋದು ಸರ್ ಈ ತರ ಇದೆ, ನೀವೇನ್ ಮಾಡ್ತೀರಾ ಅಂತ. ಸೊ ನಾನು ರಂಗಭೂಮಿಯಿಂದ ಬಂದವನು, ರಂಗಾಯಣ ರಘುವರು ರಂಗಭೂಮಿ, ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ, ಗಿರಿ ಅಂಡ್ ನಮ್ಮ ಶ್ರೀನಿವಾಸ ಮೂರ್ತಿ ಸರ್. ಇವ್ರ ಜೊತೆ ಎಲ್ಲ ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ. ಅಣ್ಣ ಇದು ಹೀಗಿದೆ ಸೀನು, ಅಣ್ಣ ನಾನು ಈ ಕಡೆ ಬರ್ತೀನಿ, ಅಣ್ಣ ನೀವೇನ್ ಹೇಳ್ತೀರಿ ಅಂತ. ಅವರಿಂದನೂ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನೋ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಗೆ, ರಂಗಾಯಣ ರಘು ಅವ್ರಿಗೆ, ಸಾಧು ಅವ್ರಿಗೆ, ಗಿರಿ ಅವ್ರಿಗೆ, ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಇಡೀ ಸಿನಿಮಾ ನನ್ನ ಮತ್ತೆ ಡೈರೆಕ್ಟರ್ ಅದಲ್ಲ. ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಪರ್ದೆ ಮೇಲೆ ಕಲಾವಿದ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು. ಕಲಾವಿದ್ರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಕನ್ವಿನ್ಸ್ ಆಗ್ಬೇಕು, ಓಕೆ ಈ ತರ ಆಗ್ಬೇಕು ಅಂತ. ಸೊ ಹೋಲ್ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ನಮ್ಮ ರಾಜು ಸರ್ ಫ್ಲೇವರು ಇದೆ, ಸ್ವಲ್ಪ ಥ್ರಿಲ್ಲರು ಇದೆ, ಸಸ್ಪೆನ್ಸು ಇದೆ. ನಾನು ಅವೆಲ್ಲ ಹೇಳಿದ್ನಲ್ಲ, ನಾನು ಅನ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡಕ್ ಬರ್ತಾವ್ರ ಇವರು, ಇಲ್ಲ ಇವ್ರು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡಕ್ಕೆ. ದಂಡುಪಾಳ್ಯ ಡೈರೆಕ್ಟರ್ ಅಲ್ಲ ನಾನು, ಕೃಷ್ಣ ಪ್ರಣಯ ಸಖಿ ಡೈರೆಕ್ಟರ್ ಅಂತ.
ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ, ಮನಸ್ಸಿಂದ ಹೇಳ್ತಾ ಇದ್ದೀನಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ. ನೀವು ಯಾವುದೇ ಕಲಾವಿದ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ, ಇಲ್ಲ ಅಂತಲ್ಲ. ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಯಾಕೆ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ. ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ.